ಯಮ್ಮ ನಂಗೆ ಹುಚ್ಚ ಒಯ್ಯಂಗಾಗೈತೆ. ಅಲ್ಲಿ ಶಿರಾದಾಗ ವಾಲ್ಟಾಗ್ಲೇನ ಅಲ್ಲಿ ಒಯ್ಯುವಂತ ಇಲ್ಲೊಯ್ಯಿನ್ ಸುಮ್ನಿರು ಅಂತ ಕರ್ಕೊಂಬಂದೆ. ನಂಗೆ ಹುಚ್ಚ ಅರ್ಜೆಂಟ್ ಆಗೈತೆ, ಹೋಗು, ಹೊಟ್ಟೆಗೆಲ್ಲ ನೋಯ್ತೈತಿ. ಪಾಪ ಸುಮ್ಮನಿರಲ್ಲ ನೀನು. ಎಲ್ಲೈತೆ ಇಲ್ಲಿ ಹುಚ್ಚನ ಬಸ್ ಸ್ಟ್ಯಾಂಡ್ನಾಗೆ? ಏನು ನಮ್ಮೂರ್ ಕೆಟ್ಟೋತಿ? ಎಲ್ಲಿ ಬೇಕಲ್ಲಿ ಬೇಲಿ ಸದ್ದಿಗೆ ಪ್ಯಾಂಟ್ ಎತ್ಕೊಂಡು ಚಡ್ಡಿ ಎತ್ಕೊಂಡು ನಿಂತ್ಕೊಂಬಕ್ಕೆ ಬೇಡ, ಸುಮ್ಕಿರು, ಇಲ್ಲಿ ಒಯ್ಬೇಡ. ಮಾಮರ್ ಮಂತಕ್ಕೆ ಹೋಗ್ತೀವಲ್ಲ, ಅಲ್ಲಿ ಬಾತ್ರೂಮ್ನಾಗ ಒಯ್ಯುವಂತೆ ಸುಮ್ಮನಿರು. ಇನ್ನೊಂದು 10 ನಿಮಿಷ ಈಗ ಮಾಮಗೆ ಫೋನ್ ಮಾಡ್ತೀನಿ, ಮಾಮ್ ಬಂದು ಕರ್ಕೊಂಡು ಹೋಗ್ತಾನೆ. ಬೇಕಾದ್ರೆ ಅಲ್ಲಿ ಒಯ್ಯುವಂತ ಮಂತಾಗಿ, ಸರಿನಾ? ನಿಂಗೆ ಅಷ್ಟು ಗೊತ್ತಾಗಲ್ವೇ? ಅಲ್ಲಿ ಮೂಲೆ ಐತ್ ನೋಡಲ್ಲಿ, ಮೂತ್ರ ವಿಸರ್ಜನೆ ಉಚಿತ ಅಂತಾರ. ಅಲ್ಲಿ ಹೋಗಿ ಒಯ್ದು ಬರ್ತೀನಿ. ಅಲ್ಲಿ ಹುಚ್ಚ ಒಯ್ಯಕ್ಕೆ ಕಣಮ್ಮ ಮಾಡ್ರದವನ್ನ. ನಾನು ಹೋಗ್ತೀನಿ ಅಲ್ಲಿಗೆ. ನೀನು ಇಷ್ಟ ಬಂದಂಗೆ ಮಾಡ್ಕೊ ಹೋಗಪ್ಪ, ನಿನ್ ಗಂಡು ಮೀರ್ ದುಡ್ಗ ನೀನು. ಅವ್ರ ಅಪ್ಪನ್ ಬರ್ಬೇಕು, ಹಂಗೆ ಹೋಗಿ ಹಿಂಗೆ ತಿರ್ಗಾ ಆಮೇಲೆ ಎಲ್ಲ ತಪ್ಪಿಗೆ ಬಸ್ಕೊಂಡಿಯ ಹೆಂಗ ಬಾಲ್ ಹೋಗಿರ ಅಪ್ಪನ ಒಯ್ದು ಅದೇ ಬರ್ಬೇಕು. ಅಷ್ಟೊತ್ತಿಗೆ ನಿಮ್ಮ ಮಾಮಗೆ ಫೋನ್ ಮಾಡಿ ನಾನು ಕರೆಸ್ಕೊಂಡಿರ್ತೀನಿ ಹೆಂಗ. ಓ ನಂಗೂ ಗೊತ್ತೈತೆ ಹೇಳಮ್ಮ. ಶೌಚಾಲಯಕ್ಕೆ ಬಲಕ್ಕೆ ದಾರಿ ಅಂತ ಬರ್ದವ್ರು ನೋಡಲ್ಲಿ, ಅದು ನೋಡ್ಕೊಂಡು ಹೋಗ್ತೀನಿ. ಅಲ್ಲಿ ಗಂಡ ಸರಿಗೆ ಹೆಂಗ ಸರಿಗೆ ಅಂತ ಇರುತ್ತೆ. ಗಂಡಸರಕ್ಕೆ ಹೋಗ್ತೀನಿ, ಗಂಡಸರಕ್ಕೆ ಹೋಗಿ ಒಯ್ದು ಬರ್ತೀನಿ. ನಂಗೆ ಗೊತ್ತಾಗಲ್ವ ಅಷ್ಟು. ಹೋಗ್ತೀನಿ ಬಿಡಮ್ಮ. ಗಡಿ ಗೆದ್ದ ನೀನು ಹುಡುಗ. ನಿನಗೆ ಗೊತ್ತಿಲ್ಲದ್ದೇ ಆತು, ಎಲ್ಲ ಗೊತ್ತಾಯ್ತು. ನೀನು ತೀರ್ಗಲ್ತಿದ್ಯಾ. ಹೋಗ್ರ ಅಪ್ಪನ ಹೋಗ್ಬಾ, ಹೋಗಿ. ಯಮ್ಮ ನೀನ್ ಇಲ್ಲೇ ನಿಂತ್ಕೊಂಡಿರು, ಆಮೇಲೆ ಹತ್ಲು ಓದಿಯ ನನಗೆ ಗೊತ್ತಾಗಲ್ಲ. ಹೈ, ಇಲ್ಲೇ ನಿಂತ್ಕೊಂಡು ನಿಮ್ಮ ಮಾಮಗೆ ಫೋನ್ ಮಾಡ್ತಿರ್ತೀನಿ, ಹೋಗಲ್ಲ ಅಪ್ಪನ. ಹಲೋ ಅತ್ತಿಗೆ, ನಾನು ಸುಶೀಲಮ್ಮ ಮಾತಾಡ್ತಿರೋದು. ಹಾ ಸುಶೀಲಾ, ಹೇಳೆ. ಅದೇ ಅತ್ತಿಗೆ, ಅಣ್ಣಯ್ಯ ಮಂತಾಗಿದ್ರೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ನಾನು ಪಾಪನೂ ಈ ಬಸ್ ಸ್ಟ್ಯಾಂಡಾಗ ಇಳಿದಿದ್ದೀವಿ. ಇಲ್ಲಿಂದನ ಹೆಂಗೆ ಆಟೋದಾಗ ಬರೋಣ, ಇಲ್ಲ ಅಣ್ಣಯ್ಯನೇ ಬತ್ತೈತೆ, ಅದಕ್ಕೆ ಫೋನ್ ಮಾಡೀವಿ ನಿಮಗೆ ಹೇಳೋಣ ಅಂತಾನ. ಹೆಂಗೆ ಮಾಡೋದು ಅತ್ತಿಗೆ? ಅಯ್ಯೋ ಸುಶೀಲಾ, ನಿಮ್ಮಣ್ಣ ಏನೋ ಅರ್ಜೆಂಟ್ ಮೀಟಿಂಗ್ ಐತೆ ಅಂತ ಬ್ಯಾಂಕಿಗೆ ಹೋದ್ರು ಕಣೆ. ಹೆಂಗೆ ಮಾಡ್ತೀರಾ? ನಾನೇ ಬಂದ್ಬಿಡ್ಲಾ ಬಸ್ ಸ್ಟ್ಯಾಂಡ್ಗೆ? ಇಲ್ಲ, ಒಂದು ಕೆಲಸ ಮಾಡಿ, ನೀವಿಬ್ಬರೇ ಅಲ್ವಾ ಇರೋದು? ಬಸ್ ಸ್ಟ್ಯಾಂಡಲ್ಲಿ ಕೆಳಗಡೆ ಆಟೋ ಮಾಡಿಕೊಂಡು ಹನುಮಂತಪುರಕ್ಕೆ ಬನ್ನಿ. ಹನುಮಂತಪುರಲ್ಲಿ ಕೊಲ್ಲಾಪುರದಮ್ಮನ ದೇವಸ್ಥಾನ ಹತ್ರ ಇಳ್ಕೊಳ್ಳಿ. ಆ ಕೊಲ್ಲಾಪುರದಮ್ಮನ ದೇವಸ್ಥಾನ ಹತ್ರ ನಾನು ಬರ್ತೀನಿ, ಆಯಿತಾ? ಅಲ್ಲಿಗೆ ಬಂದು ಒಂದು ಫೋನ್ ಮಾಡಿ, ಆಯಿತಾ? ಇಲ್ಲಾಂದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನೇ ಬರ್ತೀನಿ. ನಾನೇ ಬರಲ್ಲ ಅಲ್ಲಿಗೆ, ಬಸ್ ಸ್ಟ್ಯಾಂಡಿಗೆ ಬರಲಾ? ಅದಕ್ಕೆ ಬಿಡ್ರಿ ಪಾಪ, ನೀವು ಇನ್ನೇನಕ್ಕೆ ಬರಕ್ಕೆ ಹೋಗ್ತೀರಾ? ನಾನು ಪಾಪನೂ ಆಟೋದಾಗ ಬರ್ತೀವಿ. ಇಲ್ಲಾಂದ್ರೆ ಬೆಳಗುಂಬ ಬಸ್ ಹತ್ಕೊಂಡ್ ಬರ್ತೀವಿ, ಬಿಡ್ರಿ. ಬೆಳಗುಂಬ ಬಸ್ ಹತ್ಕೊಂಡ್ಬಂದು ಹನುಮಂತಪುರದಾಗ ಇಳ್ಕೊಂಡು ಅಲ್ಲಿ ಕೊಲ್ಲಾಪುರದಮ್ಮನ ಗುಡಿತಾಗ ಇರ್ತೀವಿ. ಅಲ್ಲಿಗೆ ಬಂದು ಫೋನ್ ಮಾಡ್ತೀವಿ. ಪಾಪ ನೀವು ಕಾಲು ಎಳ್ಕೊಂಡು ಇಲ್ಗಾನ ಯಾಕೆ ಬರಕ್ಕೆ ಹೋಗ್ತೀರಾ? ನಾವು ಬರ್ತೀವಿ, ಬಿಡ್ರಿ. ಹಾಂ ಸುಶೀಲಾ, ಆಯಿತು. ನಿಮ್ಗೇನಾದರೂ ಡೌಟ್ ಬಂದ್ರೆ ಫೋನ್ ಮಾಡ್ರೆ. ಹ್ಞೂ ಸರಿ ಅತ್ತಿಗೆ, ಆಯ್ತು. ಬರ್ತೀವಿ ನಾವು, ಬರ್ತೀವಿ. ಇಲ್ಲ, ಈ ಒಡ್ನಾಡಿ ನನ್ನ ಮಗುಂದು ಹತ್ತೋತಾತ ಹುಡುಗ. ಜೋರ ಕೂಗನ ಅಂತಂದ್ರೆ ಅವ್ರನ್ನ ಆಡ್ಕೊಂಡು ನಕ್ಕಿಕ್ಕಾರು. ಹುಡುಗ ಬಾತ್ರೂಮ್ ಸಿಕ್ತೋ ಸಿಗ್ಲಿಲ್ವೋ ಹೇಳಪ್ಪ ನನಗಂತೂ ಬೇಡ ಕಣ್ಣ. ಇನ್ನೊಂದು 10 ನಿಮಿಷ ಹೋಗೋಣ ಅಂತ ನನ್ನ ಮಾತು ಕೇಳಿಲ್ಲ ಹುಡುಗ. ಏನಲ್ಲೇ ಉದ್ರೋಗವೇನಪ್ಪ ಹುಚ್ಚಿ. ಅಪ್ಪ ದೇವ್ರೆ, ಯಮ್ಮ ಇವಾಗ ಸಮಾಧಾನ ಆಯ್ತು ಕಣಮ್ಮ. ಹುಚ್ಚ ಉರ್ಕಿದ್ವು ಸರಿಯಾಗಿ ಉರುಕ್ಬಿಟ್ಟಿದ್ವು. ಜೋರ ಅಂತ ಕೆಮ್ಮಿದ್ರು ನಾನು ಹುಚ್ಚ ಬಂದ್ಬಿಡೋ ಕಣಮ್ಮ. ಅಷ್ಟು ಅರ್ಜೆಂಟ್ ಆಗ್ಬಿಟ್ಟಿತ್ತು. ನಿಂಗೆ ಹೇಳ್ದೆ ನಾನು, ಆ ಚಿಕ್ಕನಳಿತಾಗ ಬರೋ ಒಟ್ಟತ್ತಿಗೆನ, ಅಮ್ಮ ಹುಚ್ಚ ಒಯ್ಬೇಕು ಕಣಮ್ಮ ಅಂತಾನ. ನನ್ನೇ ಬೈದೆ ನೀನು, ಬಸ್ ನಿಲ್ಸ ಸುಮ್ಮನಿರು ಅಂತಾನ. ತಡ್ಕೊಂಬಕ್ಕಾಗಲ್ಲ ಕಣಮ್ಮ. ನೀರ್ ಬೇರೆ ಜಾಸ್ತಿ ಕುಡ್ದಿದ್ನ, ಅದಕ್ಕೂ ತಿರ್ಗ ನೀನಲ್ಲಿ 7up ಒಂದು ಕುಡಿಸ್ದ. ಆ ಕುಡ್ದಿದ್ಕು ಅದಕ್ಕೂ ಜಾಸ್ತಿ ಹುಚ್ಚ ಉರ್ಕ್ಬಿಟ್ಟಿದ್ವು. ಇವಾಗ ಸಮಾಧಾನ ಆಯ್ತು. ನೀನು ಇವಾಗ ಯಾವಾಗ ಬೇಕಾದ್ರೂ ಮಾಮಾರ್ ಮಂತ ಕರ್ಕೊಂಡೋಗು, ನಾನು ನಿಧಾನಕ್ಕೆ ಬರ್ತೀನಿ. ನೀನು ಕಲ್ಪುರ್ಸ ನೀನು. ನನ್ನಂತಳಿಗೆ ಹೋಗಿಲ್ಲಿ ಹೋಗ್ತೀನಿ ಬರ್ತೀನಿ ಅಮ್ಮಂಗ ಹಾಕೈತೆ. ಬಾತ್ರೂಮ್ ಹುಡಿಕೆ ಓಡ ಇದ್ದಲ್ಲ ನೀನು, ಲೆಕ್ಕ ಹಾಕು. ಏನಂದ್ರೆ ಪಾಪ ಈ ಕಾಲದಾಗ ಹಿಂಗೆ ಇರ್ಬೇಕು, ಎಲ್ಲ ತಿಳ್ಕೊಬೇಕು. ನಮ್ಮಂಗೆ ಮೋಟ್ರ್ ಆಗ್ಬಿಟ್ರೆ ಏನು ಗೊತ್ತಾಗಲ್ಲ. ಎಲ್ಲೈತ ಬಾತ್ರೂಮ್ ಹೋಗ್ಬೇಕು, ಏನು ಕತ್ತಿ ಅಮ್ಮಂಗೆ ಹಾಕೈತಿ ನೋಡಿ. ನೀನು ಇಟ್ಟಿದ್ಯಾ ಬಾತ್ರೂಮ್ ಹುಡಿಕೆ ಹೋಗಿದ್ದ. ಹೆಂಗ ಚೆನ್ನಾಗಿರಪ್ಪ. ಬಾ ಹೋಗೋಣ.
ಯಮ್ಮ ಮಾಮ್ ಬತ್ತೈತಂತೆ. ಅಯ್ಯ ನಿಮ್ಮ ಮಾಮ್ಗೆ ಬ್ಯಾಂಕ್ನಾಗ ಏನೋ ಮೀಟಿಂಗ ಪಾಟಿಂಗ್ ಐತಂತೆ, ಓತಂತೆ. ಅದಕ್ಕೆ ನಿಮ್ಮ ಅತ್ತಿಗೆ ಫೋನ್ ಮಾಡಿದ್ನಲ್ಲ, ನೀವೇ ಬರ್ರಿ ಆಟೋದಾಗೆ ಅಂತ ಅಂತು. ಪಾಪ ಹೋಗ್ತೀವಿ, ಬರೇ ಕೈಯಾಗಿ ಹೆಂಗೆ ಹೋಗೋಣ ಬಾ. ಅಲ್ಲಿ ಎಮ್ ಜಿ ರೋಡ್ನಾಗ ಹೋಗಿ ಯಾವ್ದಾರ ಒಂದು ಬೇಕ್ರಾಗಿ ಯಾತನ ತಗೊಂಡೋಗೋಣ ಸ್ಪೀಟು ಗೀಟುನು. ಹಾಂ, ನಿಮ್ಮ ಹೊತ್ತಿಗೆ ಸ್ವೀಟು ಅಂದರೆ ಬೋಲ್ ಇಷ್ಟ. ನಿಮ್ಮ ಮಾಮ ಐತಲ್ಲ, ಮಾಮ್ಗೆ ಅವನಿಗೆ ಮೈಸೂರು ಪಾಕು ಅಂದ್ರೆ ಇಷ್ಟ. ಬಾ ಹೋಗನ್ ತಗೊಂಡೋಗನ್ ಬಾ. ಯಮ್ಮ ಈಗ ನಾವು ಫ್ಲೈಓವರ್ ಮ್ಯಾಲಿರೋದು. ಕೆಳಗೆ ಇನ್ನೊಂದು ಫ್ಲೋರ್ ಐತೆ, ಗ್ರೌಂಡ್ ಫ್ಲೋರು. ಅಲ್ಲಾಸಿ ಇಳಿದು ಮೆಟ್ಲಾಸಿ ಇಳಿದು ಆಮೇಲೆ ಹೋಗ್ಬೇಕು. ಎಂ ಜಿ ರೋಡ್ಗೆ ಆಗ್ಲಿ ಎಲ್ಲಿಗೇನೆ ಆಗ್ಲಿ ಹಿಂಗೆ ಹೋಗಕ್ ಬರಲ್ಲ. ಬಾ ನಾನು ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಕಣ ಅಪ್ಪಯ್ಯ, ಎಲ್ಲ ತಿಳ್ಕೊಂಡಿದ್ಜ. ನಡಿ ಹೋಗೋಣ. 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಬರಕ. ಏನ್ ಬೇಕಕ್ಕ ಬರಕ? ಯಾಕೆ ಇಲ್ಲಿ ಬರೇ ಜೊತೆ 100 ರೂಪಾಯಿ, ಜೊತೆ 100 ರೂಪಾಯಿ, 100 ರೂಪಾಯಿ 100 ರೂಪಾಯಿ. ಯಮ್ಮ ಯಾರಮ್ಮ ಹಿಂಗ್ ಕರೀತಾರ ಬುರ್ರಕ ಅಂತಾನ? ಪಾಪ ಅವರು ಅಂಗಡಿಯರವರು, ಬಟ್ಟೆರು ಚಪ್ಪಲೇರು, ತಿರ್ಗಾ ಅದು ಇದು ಎಲ್ಲ ಮಾರ್ತಿರ್ತಾರಲ್ಲ, ಅವರು ಬರ್ರಿ ನಮ್ಮ ಅಂಗಡಿಗೆ ಬರ್ರಿ ಅಂತಾನೆ ಕರೀತಾರೆ. ಇದು ಎಮ್ ಜಿ ರೋಡ್ ಕಣ ಪಾಪ. ಬೈಗ ಆದಂಗೆ ವ್ಯಾಪಾರ ಹಾಕೈತೆ ಅಂದ್ರೆ ಏನಿರ್ ಕಾಲಿಕಕ್ಕೆ ಜಾಗಿರಲ್ಲ, ಜಾತ್ರೆ ಇದ್ದಂಗೆ ಇರ್ತದ ಕಣ ಪಾಪ ಇಲ್ಲಿ. ಯಾವಾಗಲೂ ಜನ ಇರ್ತಾರೆ ಇಲ್ಲಿ. ಎಮ್ ಜಿ ರೋಡ್ ಅಂತ, ಮಹಾತ್ಮ ಗಾಂಧಿ ರಸ್ತೆ ಅಂತ ಇದನ್ನ ಕರೆಯೋದು. ತುಮಕೂರ ಇದು ಒಂದು ಇಂಪಾರ್ಟೆಂಟ್ ಜಾಗನೇನ. ಯಮ್ಮ ನಾನು ಹುಟ್ಟೋದಕ್ಕಿಂತ ಮುಂಚೆನೂ ಬಂದಿದ್ದೆ ನಮ್ಮ ತುಮಕೂರು. ಯಾವಾಗ ನಾನು ಬಂದಿದ್ದೆ. ಅದೇ ಮದುವೆ ಆದ ವರ್ಷದಾಗ, ಮದುವೆ ಆಗಿದ್ವಲ್ಲ ನಾವು, ಆ ಫಸ್ಟ್ನೇ ವರ್ಷದಾಗೆ ನಿಮ್ಮ ಅಪ್ಪ ಈ ಪಿಕ್ಚರಿಗೆ ಕರ್ಕೊಂಬಂದಿತ್ತು ಜನುಮದ ಜೋಡಿಗೆ. ಇಲ್ಲೇ ಗಾಯತ್ರಿ ಟ್ಯಾಕಿಸ್ ಐತಲ್ಲ, ಗಾಯತ್ರಿ ಟ್ಯಾಕಿಸ್ನಾಗೆ ಪಿಕ್ಚರ್ ನೋಡ್ಕೊಂಡು ಹೋಗಿದ್ವಿ. ಇಲ್ಲೊಂದು ಇತ್ತು ಕಣ ಪಾಪ, ಇಲ್ಲಿ ಎಮ್ ಜಿ ರೋಡ್ನ ಕೃಷ್ಣ ಟ್ಯಾಕಿಸ್ ಅಂತಾನ. ಇವಾಗ ಅದು ಮುಚ್ಚವ್ರಿ ಅಂತಂದ್ರೆ ಯಾರೋನ. ಕೃಷ್ಣ ಟ್ಯಾಕಿಸ್ ಇತ್ತು ಎಮ್ ಜಿ ರೋಡ್ನಾಗೆ, ಗಾಯತ್ರಿ ಟ್ಯಾಕಿಸ್ ಇತ್ತು ಬಿ ಎಚ್ ರೋಡ್ನಾಗೆ. ತಿರ್ಗಿ ಅಲ್ಲಿ ನಮ್ಮ ಸಿರಾಕ್ ಹೋಗೋ ರೋಡು, ಹಳೆ ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕದಾಗೆ ಪ್ರಶಾಂತ ಟ್ಯಾಕಿಸ್ ಐತಿ. ತಿರ್ಗಾ ಜೈ ಮಾರುತಿ ಐತೆ. ಇವು ಯಾವ್ಯಾವ ಇದಾವ ಕಣ ಪಾಪ ಇನ್ನು ತುಮಕೂರಾಗೆ. ಟ್ಯಾಕಿಸ್ಗಳ್ಗೇನು ನಿಮ್ಮ ಅಪ್ಪ ಮಾತ್ರನ ಗಾಯತ್ರಿ ಟ್ಯಾಕಿಸಿಗೆ ಕರ್ಕೊಂಡೋಗಿತ್ತು ನನ್ನ ಜನುಮದ ಜೋಡಿ ಪಿಕ್ಚರ್ ನೋಡಕ್ಕೆ. ಮದುವೆ ಆದಾಗ ನೀನಿನ್ನೂ ಹುಟ್ಟಿರ್ಲಿಲ್ಲ ಅವಾಗ. ಯಮ್ಮ ನೋಡಿ ನೀವೆಲ್ಲ ಪಿಕ್ಚರ್ ಎಲ್ಲ ನೋಡಿದಿರಿ, ನನ್ನ ಒಂದು ಸೈನು ಕರ್ಕೊಂಡೋಗಿರಿ ಪಿಕ್ಚರ್ಗೆ. ನನ್ನ ಕರ್ಕೊಂಡು ಹೋಗ್ರಮ್ಮ. ಹೋಗನ್ ಸುಮ್ಕಿರಪ್ಪ. ಯಾವಾಗ ನಾನು ಇವಾಗ ಬೇಡ, ಇವಾಗ ಎಲ್ಲ ಹಾಕೈತಿ ಒತ್ತಾಕೈತೆ, ಇವಾಗೇನು ಬೇಡ, ಹೋಗನ್ ಸುಮ್ಕಿರು. ಬಾ ಈಗ ಬೇಕ್ರಿ ತಕ್ಕ ಹೋಗಿ ಸ್ವೀಟ್ ತಕೊಂಡು ಹೋಗನ್ ಬಾ. ಪಾಪ ಮಂಜಣ್ಣ, ನಾನು ಹಿಂದೆ ಬರ್ಬೇಕು ರೋಡ್ ದಾಟುವಾಗ. ಆ ಕಡೆಗೂ ಈ ಕಡೆ ನೋಡ್ಕೊಂಡು ಗಾಡಿಯರೇನಿಲ್ಲ ಬರ್ರಂತ ಹೋಗ್ತಾರೆ. ನಿಧಾನಕ್ಕೆ ಬಾ. ನಂಗೂ ಗೊತ್ತಾಯ್ತು ನೋಡಿ ಅಮ್ಮ. ಅಣ್ಣ ಮೇಡಮ್, ಏನು ಬೇಕು ಹೇಳಿ? ಅಣ್ಣ, ಒಂದು 1/4 kg ಖಾರ, ಈ ಸಣ್ಣದು ಮಿಕ್ಸರ್ ಖಾರ ಬರ್ತೈತಲ್ಲ, ಬೆಳ್ಳುಳ್ಳಿ ಖಾರ, ಅದನ್ನ ಕೊಡು. ಒಂದು 1/4 kg ಚಕ್ಲಿ, ತಿರ್ಗಾ ಏನಪ್ಪ ಮಿಕ್ಸು ಸ್ವೀಟ್ ಬರ್ತಾವಲ್ಲಣ್ಣ, ಅದೊಂದು 1/4 kg ಹಾಕು. ಎಲ್ಲ ಒಂದು 6-7 ಪೀಸ್ ಬರೋಂಗೆ ಮಿಕ್ಸು ಸ್ವೀಟ್ ಹಾಕು. ತಿರ್ಗಾ ಒಂದು 6 ಪೀಸ್ನ ಮೈಸೂರು ಪಾಕ್ ಹಾಕೋಣ. ಚೆನ್ನಾಗಿರ್ಬೇಕು ಮೈಸೂರು ಪಾಕು. ಎಲ್ಲ ಕಟ್ಟೋಣ. ಮೇಡಮ್ ಅಷ್ಟೇನಾ, ಮತ್ತೆ ಏನಾದರೂ? ಯಮ್ಮೋ ಬಿಸ್ಲಾಗ ಹೋಗ್ತೀವಿ, ಏನಾರ ಕೂಲ್ ಡ್ರಿಂಕ್ಸ್ ತಗೊಳಮ್ಮ, ಅತ್ತೆ ಕುಡಿತೈತಿ. ಕೊಡೋಣ. ಒಂದು ಫಾಂಟನ ಇಲ್ಲ ಮಾಜನ ಕೊಡೋಣ. ಒಂದು 2 ಲೀಟ್ರದ್ದು ಕೊಡು ದೊಡ್ಡದೇನ. ಆಮೇಲೆ ಪಾಪ ನೀನೇನೋ ತಿಂತೀನ ಇಲ್ಲೇನ? ಯಮ್ಮ ನಂಗೆ ಮೊಟ್ಟೆ ಪಪ್ಸ್ ತಗೊಳಮ್ಮ. ನಾನು ಇವು ತಿಂಬಲ್ಲ, ಮಂತಕ್ಕೆ ಹೋಗಿ ತಿಂತೀನಿ. ನಂಗೊಂದು ಮೊಟ್ಟೆ ಪಪ್ಸು. ಹಂಗೇನಾ ಒಂದು ಹನಿ ಕೇಕು ಕಣಮ್ಮ. ಅಣ್ಣ, ಒಂದು ಮೊಟ್ಟೆ ಪಪ್ಸುನು ಒಂದು ಹನಿ ಕೇಕುನು ಪಾರ್ಸಲ್ ಕೊಟ್ಬಿಡೋಣ. ಹಂಗೇನ? ಸರಿ ಮೇಡಮ್, ಆಯಿತು. ಒಂದು 2 ನಿಮಿಷ ವೆಯ್ಟ್ ಮಾಡಿ, ಎಲ್ಲ ಪ್ಯಾಕ್ ಮಾಡ್ತೀನಿ. ಶಿವಜ್ಜ, ಬ್ಯಾಸ್ಗೆ ಟೈಮ್ನಾಗ ಬಿಯರ್ ಕುಡಿತಾ ಇದ್ರೆ ಆನಂದವೋ ಆನಂದ. ಅಲ್ಗೂ ನಾನು ಇವನ್ ದೇವರಾಜಿಗೆ ಬೈದೆ, ದೇವರಾಜ ಆ ಡ್ರಿಂಕ್ಸ್ ಕುಡಿಯಲ್ಲ ಅಂತಾನ. ಮಮ್ಮ ಬೇಡ ಕಳ್ಳ ಮಮ್ಮ, ನಾನು ಮಂತ ಕೊಯ್ಬಿಟ್ರೆ ನನ್ನ ಹೆಂಡ್ತಿ ಮೆಟ್ಕೊಂಡು ಹೋಯ್ತಾಳೆ
ಆ ಡ್ರಿಂಕ್ಸ್ ಕುಡಿದ್ಬಿಟ್ರೆ ನನ್ನ ನಾಲಿಗೆ ತೊದ್ಲುತ್ತೈತೆ, ಕಾಲು ಹತ್ತೊಂದು ಕಾಲು ಇತ್ತೊಂದು ಕಾಲು ಇಕ್ತೀನಿ. ಒಂದು ಬಿಯರ್ ಕುಡಿದು ಬಿಟ್ರೆ ಸಾಕು ನನಗೆ ಅಂತ ಹೇಳ್ದ. ಅದಕ್ಕೆ ನಾನು ಬೇರೆ ತಗೊಂಬಂದೆ. ಹೆಂಗೈತಿ ಜಾಗ? ಏ ಶಿವಜ, ವಾತಾವರಣ ಹೆಂಗೈತಜ್ಜ ಇಲ್ಲಿ? ತೋಟ, ಸುತ್ತ ಅಡಿಕೆ ಮರ, ನೆಳ್ಳು, ಗಾಳಿ, ಕುಡಿಯಕ್ಕೆ ಎಣ್ಣೆ, ಮಿಕ್ಸ್ಚರು, ನೀರು. ಆಹಾ, ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಗಣ. ಏನ್ ಶಿವಜ? ಲೇ ಸೀನಾ, ಅದಕ್ಕೆ ಕಂಡ ದೊಡ್ಡವರು ಕುಡುಕರು ಭಾಳ ಅಸಾಧ್ಯದವರು ಅಂಬೋದು ಈಗ ಇದಕ್ಕೇನ ಅಲ್ವಲ್ಲ? ಕುಡಿಯಾಕೆ ಇಂಥ ಜಾಗ ಹುಡುಗಿಸ್ಕೊಂಬಂದು ನನ್ನ ಅರ್ಧ ದಿನ ಇಲ್ಲಿ ಅಧ್ವಾನ ಮಾಡಿಸ್ತಲ್ಲ, ಲೆಕ್ಕ ಹಾಕು. ಅಲ್ಲಿ ಕುಡಿಯೋಣ ಇಲ್ಲಿ ಕುಡಿಯೋಣ ಅಂತ ಹೋಗಿ ಹೋಗಿ ಒಳ್ಳೆ ತೋಟದ ಜಾಗ ಕರ್ಕೊಂಬೈಜಲ್ಲ, ತಣ್ಣನ ಜಾಗಕ್ಕೆ. ಅಲ್ವಲ್ಲ ಸೀನಾ, ಇಲ್ಲಿ ಯಾರು ಬರಲ್ವೇ ಅನ್ಲ? ಡೋಂಟ್ ವರಿ ಬೋರ್ಡ್ ತಲೆ ಶಿವಜ್ಜ, ಇಲ್ಲಿ ಒಂದ್ ನಾಯಿ ನರಿನೂ ಬರಲ್ಲ ಜಾ. ಡೋಂಟ್ ವರಿ, ಏ ಡೋಂಟ್ ವರಿ ಬೋರ್ಡ್ ತಲೆ ಶಿವಜ್ಜ. ಅಜೋ, ಇಲ್ಲಿಗೆ ಒಂದು ನಾಯಿ ನರಿನೂ ಬರಲ್ಲ, ತಲೆ ಕೆಡಿಸ್ಕೊಂಬ ಹೋಗ್ಬೇಡ. ನಾನು ಅವಾಗಲೇ ಏನು ಹೇಳಿದ್ದು ಬಸ್ ಸ್ಟ್ಯಾಂಡ್ನಾಗೆ, ಕುಡಿಯಂಗಿದ್ರೆ ಯಾರಿಗೂ ಎದ್ರಕೊಂಬಕ್ ಹೋಗ್ಬೇಡ್ದು, ಹಂಗೆ ಕುಡಿಬೇಕು ಅಂತ ಹೇಳಿದ್ದೆ. ನೆನ್ಪಸ್ಕ ಮಾತನ್ನ. ಲೇ ಆದ್ರೂ ಅಲ್ಲಿಂದ ಬಂದು ಇಲ್ಲಿ ನಾವು ಎಣ್ಣೆ ಕುಡಿತಿದೀವಲ್ಲ, ತಾಂಡವ್ ಯಾರನ್ನ ಊರಿಗಿರ ಹೇಳಿದ್ರೆ ಮರ್ಯಾದೆ ಹೋಗೈತ್ ಕಣ್ಲ. ಲೇ ರಪ್ರಪ್ಪ ಒಯ್ಕಂಡ್ರಲ್ಲ, ಹೋಗಣ. ಹೂ ಕಣ್ಲ ಸೀನಾ, ನನ್ನ ಹೆಂಡತಿ ಗೊತ್ತಾದ್ರೆ ಏನಿಲ್ಲ, ಪರ್ಗಿರ್ಕೆ ತಕೊಂಡು ಬಡ್ದು ಬಿಡ್ತಾಳೆ. ಏ ಮಮ್ಮ ದೇವರಾಜ, ಹೆಂಡ್ತಿಗೆ ಅಷ್ಟೊಂದಾದ್ರು ಕಂಶಲ್ಲ. ಏ ಮನೆಗೆ ಒಂದು ಬೆಲೆ ಗೌರವ ಉಳಿಸ್ಕೋಬೇಕು ಕಣವ. ನಾವೇನು ದಿನ ಎಣ್ಣೆ ಕುಡಿತೀವನಲ್ಲ? ಅಲ್ಲ, ನಾನು ಕುಡಿತೀನಿ, ನೀವೇನು ದಿನ ಎಣ್ಣೆ ಕುಡಿತೀರಾ? ಇಲ್ವಲ್ಲ, ಮೈ ಮುರಿದು ಕೆಲಸ ಮಾಡ್ತೀವಿ, ಹೆಂಡ್ತಿ ಮಕ್ಕಳನ್ನ ಸಾಕ್ತೀವಿ, ಎಲ್ಲ ಮಾಡ್ತೀವಿ. ಎಣ್ಣೆ ರವ್ರವಷ್ಟು ತಗೊಂಬಂದ್ರೆ ಏನು ತಪ್ಪಿಲ್ಲಪ್ಪ. ಅದ್ಯಾಕೆ ಎದುರುಕೊಂಡು ಸಾಯ್ತಿರೋ ನೀವೊಂದು ಗೊತ್ತಿಲ್ಲ. ಯಾವುದೇ ಚಟಗಳು ಅಭ್ಯಾಸಗಳಾಗೇ ಇರಬೇಕು ಹೊರತು ಚಟಗಳಾಗಬಾರದು. ಚಟಕ್ಕೆ ದಾರಿಯಾಗುತ್ತೆ ಕಳ್ಳ ದೇವರಾಜ. ನಾನು ಕುಡಿತೀನಿ ಇಲ್ಲ ಅಂತಲ್ಲ, ಆದರೂ ಕೆಲವೊಂದೊಂದು ಮಾತು ಹೇಳ್ತೀನಿ, ಬೈಕಮ್ಮಕ್ಕೆ ಹೋಗ್ಬೇಡ್ರಿ. ಚಟ ಜಾಸ್ತಿ ಇರಬಾರ್ದಪ್ಪೋ, ರವಷ್ಟು ಕುಡ್ಕೊಂಡು ಹೋದ್ರೆ ತಪ್ಪಿಲ್ಲ ಕಣಪ್ಪ. ಇಲ್ಲ ಏನ ಕಂಡ್ಲ ಗೊತ್ತಿಲ್ಲ, ಯಾತ ಮಾತಾಡ್ತಿ ಜಾಲೆ ನೀವು ಕುಡ್ದು. ನಾನೇನು ಮಾತಾಡ್ತಿಲ್ಲಪ್ಪ. ಯೋಗರಾಜ್ ಭಟ್ರು ಒಂದು ಹಾಡು ಬರ್ದೆ, ಅವ್ರು ಗೊತ್ತಾ? ಯಾವ ಭಟ್ರಲ್ಲ? ಅಡುಗೆ ಮಾಡೋ ಭಟ್ರೆ? ನಿನ್ನ ಬಾಯಿಗೊಂದು 30 ಎಣ್ಣೆ ಒಯ್ಯ, ಅಳಸೋಗಿರೋ ಉಪ್ಪಿನಕಾಯಿ ತುರ್ಕ. ಅಡುಗೆ ಮಾಡೋ ಭಟ್ರಲ್ಲ ಕಣಪ್ಪ, ಯೋಗರಾಜ್ ಭಟ್ರು ಸಾಹಿತಿಗಳು, ಹಾಡು ಬರೀತಾರಲ್ಲ ಅವರು, ಪಿಕ್ಚರ್ಗಳಿಗೆಲ್ಲ ಹಾಡು ಬರೀತಾರಲ್ಲ ಅವರು, ಕುಡುಕರ ಬಗ್ಗೆ ಹೇಳವ್ರೆ. ಕುಡುಕರು ಒಳ್ಳೆಯವರು, ಎಣ್ಣೆ ತುಂಬ ಕೆಟ್ಟದ್ದು, ಮನೆಗೆ ಹೋದ್ರೆ ಅದೇ ಹೆಂಡತಿ, ಹಸಿರು ಕಲರ್ ಹಳೆ ನೈಟಿ, ಬ್ಯಾಂಕು ಸಾಲ, ಕಾರು ಗ್ಯಾಸು, ಮನೆ ಬಾಡಿಗೆ, ಮಕ್ಕಳು ಬೇಸು, ಅರ್ಧ ಕುಕ್ಕರ್ ಅನ್ನ ಸಾರು, ಮಕ್ಕಳ ಕೈಯಲ್ಲಿ ಪ್ಲಾಸ್ಟಿಕ್ ಕಾರು. ಜೀವನ ಅಂದರೆ ಏನು ಅಂತ ಹೇಳಲೇ, ಮೆಡಿಸನ್ನೇ ಇಲ್ಲದೆ ಇರೋ ಕಾಯಿಲೆ. ಇಲ್ಲಿಲ್ಲ ಯಾರು ಔಷಧಿ ಕೊಡೋರು, ಬಿಟ್ಕೊಳ್ಳಿ ಚೂರು ಬಿಟ್ಕೊಂಬರು ಅಂತ ನಾವು ಒಂದು ಹಾಡು ಹೇಳವ್ರೆ. ಬುಲ್ ಚೆನ್ನಾಗಿ ಬರೀತಾನೆ ಅಪ್ಪ ಹಾಡನ್ನ. ಲೇ ಸೀನಾ, ಗೌಡ್ರಿಗೊಂದು ಮಾತು ಫೋನ್ ಮಾಡಿದ್ರು ಬರೋಣ ಅನ್ಕಳ್ಳ, ಅವರು ತಾಮರೊಂದಿಟ. ಶಿವಜ್ಜ ಬೇಡ ಸುಮ್ಮನಿರು, ಪಾಪ ಗೌಡ್ರಿಗೆ ಹೊಟ್ಟೆ ಅಲ್ಸರ್ ಏನೋ ಆಗೈತಂತಿ. ಗ್ಯಾಸ್ಟ್ರಿಕ್ ಆದಂಗಾಗಿ ಹೊಟ್ಟೆ ಉರಿಯೋದು, ಎದೆ ಉರಿಯೋದು, ಬೆನ್ನೊಯ್ಯೋದು ಎಲ್ಲ ಹಾಕೈತಂತೆ. ಮೊನ್ನೆ ತುಮಕೂರ್ಗೆ ಹೋಗಿದ್ರು, ಏನೋ ಎಂಡೋಸ್ಕೋಪಿ ಮಾಡಿಸ್ಕೊಂಬರ್ತೀನಿ ಅಂತಾನ. ಹೊಟ್ಟೆ ಒಳಿಕೆ ಕ್ಯಾಮ್ರಾ ಬಿಟ್ಟಿದ್ರಂತೆ ಗೌಡ್ರು. ಹೊಟ್ಟೆ ಒಳಿಕೆ, ಲಿವರು, ಕಿಡ್ನಿ, ಕಳ್ಳು ಪಳ್ಳು ಏನೇನಾಗ್ಯಾವೆ ಅಂತಾನ ಮ್ಯಾಲ್ ಟಿವಿಗೆ ನೋಡ್ಬೋದಂತೀಗ ಹಿಂಗೆ. ಅದಕ್ಕೆ ಎಂಡೋಸ್ಕೋಪಿ ಮಾಡಿಸ್ಕೊಂಬರ್ತೀನಿ ಅಂತ ಹೋಗಿದ್ರು. ಎಲ್ಲ ನಾರ್ಮಲ್ ಆಗೈತಂತೆ. ಉಪ್ಪು ಹುಳಿ ಖಾರ ಒಂದಿಟ್ಟು ಕಮ್ಮಿ ತಿಂದ್ರಿ ಅಂತ ಡಾಕ್ಟ್ರ್ ಹೇಳೋರು ಅಂತೆ.
ಅದಕ್ಕೆ ಗೌಡ್ರಿಗೆ ಎಣ್ಣೆ ಪಣ್ಣೆ ಬೇಡ ಸುಮ್ಕಿರಿ. ಸೀನಾ ಕುಡಿಯಲ್ಲ ಅಪ್ಪನ ಹೋಗೋಣ. ತಿರ್ಗಾ ಒತ್ತಾಕೈತಿ ನಿಮ್ಮ ಅಮ್ಮನೂ ಬೈತಾರೆ, ನಮ್ಮನೆಗೂ ಬೈತಾರೆ, ಎಲ್ಗೋದ್ರು ಎತ್ತೋದ್ರು ಅಂತಾನ. ಕತ್ಲಾಗ್ತಾ ಬತ್ತೈತಿ. ಕುಡಿಯೋರ ಅಪ್ಪನ. ಏ ಮಮ್ಮ ದೇವರಾಜ, ನಾನು ಬೆಳಗಿನ ಜಾವ ಹೋದ್ರು ನನ್ನ ಯಾರೂ ಕೇಳಂಗಿಲ್ಲ, ಕೇಳೋದು ಇಲ್ಲ. ಬೈದ್ರೆ ನಮ್ಮಮ್ಮ ಒಂದೆರಡು ಮಾತು ಕ್ಯಾಕೂರ್ ಸುಗೀತೈತಿ. ಆದ್ರೆ ನಾನು ನಮ್ಮಮ್ಮನ ಮಾತನ್ನ ಇಲ್ಲಿವರೆಗೂ ಬೈಗುಳ ಅಂತ ತಿಳ್ಕೊಂಡೇ ಇಲ್ಲ. ನಾನು ಆಶೀರ್ವಾದ ಅಂತಾನೆ ತಿಳ್ಕೊಂಡಿದ್ದೀನಿ. ಯಾಕೆ ಹೇಳು? ಬೈಗುಳ ಅಂತ ತಿಳ್ಕೊಂಡ್ರೆ ಸಿಟ್ಟು ಬರ್ತೈತಿ, ಆಶೀರ್ವಾದ ಅಂತ ತಿಳ್ಕೊಂಡ್ರೆ ಗೌರವ ಬರ್ತೈತಿ. ಹೆಂಗೈತೆ ಐಡಿಯಾ? ಕುಡುಕರ ಕಥೆನೇ ಇಷ್ಟು ಕಣಪ್ಪ. ಎಲ್ಲ ಬಲ್ಲವನೇ ಕುಡುಕನಾಗೋದು. ಪೆಗ್ಗಿಗೂ ಪರಮಾತ್ಮ ಅಂತಾರಂತೆ. ಪರಮಾತ್ಮ ಪಿಕ್ಚರ್ನಾಗೆ ಪುನೀತ್ ರಾಜ್ಕುಮಾರಿಗೆ ನಮ್ಮ ಅನಂತ್ನಾಗ್ ಸಾಹೇಬ್ರು ಹೇಳ್ತಾರೆ, ಅನಂತ್ನಾಗು ಪೆಗ್ಗಿಗೂ ಪರಮಾತ್ಮ ಅಂತಾರಂತೆ. ಯಾಕಂದ್ರೆ ಎಣ್ಣೆ ಕುಡಿದಾಗ ಮನುಷ್ಯನ ಮನಸ್ಸು ವೈಟ್ ಶೀಟ್ ಇದ್ದಂಗೆ, ಬಿಳಿ ಹಾಳೆ ಥರ ಕಲ್ಮಸ್ಸುಗಳೇ ಇರಲ್ಲ. ಅಷ್ಟು ಲೀಲಾಜಾಲವಾಗಿ ಮಾತಾಡ್ತಾನೆ. ದೇವರಾಜ, ನಿನಗೆ ಒಂಥರನ ಭಯ ಜಾಸ್ತಿ ಕಂಡ. ಹೆಂಡ್ತಿದನು, ನಿಮ್ಮ ಅಮ್ಮಂದು ನಿಮ್ಮ ಅಪ್ಪಂದು. ಬಲು ಎದ್ರಕೊಂಬಕ್ಕೆ ಹೋಗ್ಬೇಡು. ಎದ್ರಕೊಂಬರಿದ್ರೆ ಎದುರಿಸ್ತಾರೆ ಪ್ರಪಂಚದಾಗಿ. ತಗ ಹೇಳ್ತೀನಿ, ಶಿವ ಅಂತಾನ. ಇದೆಲ್ಲ ಹಿಂಗಂತ ಎದ್ರಕೋಬೇಡ ಅಂತಾನ. ಅಯ್ಯ ನಿನ್ನ ನಾವು ಅವ್ರಿಗೆ ಎದ್ರಕೊಂಬ್ಲಿಲ್ಲ ಅಂದ್ರೆ ತಿರ್ಗಾ ಇನ್ನೂ ಕೆಟ್ಟ ಮೆಟ್ಟಿಡಿತೀವಿ. ಬಂದೆ ಕಣಪ್ಪ, ಅಲ್ಲಿಗೂ ಬರ್ತೀನಿ. ಏ ದೇವರಾಜ, ನಾನು ಎದ್ರಕೊಂಬಕ್ಕೆ ಹೋಗ್ಬೇಡ ಅಂತ ಹೇಳ್ತಿಲ್ಲ. ನಿನ್ನ ಕಂಟ್ರೋಲಾಗ ನೀನು ಇರಬೇಕು. ಆಗಲೇ ಏನು ಹೇಳಿದ್ದು? ಅಭ್ಯಾಸಗಳು ಚಟಗಳಾಗಬಾರದು, ಚಟಗಳು ಚಟ್ಟಗಳಾಗಿ ಪರಿವರ್ತನೆ ಹೊಂದುತ್ತವೆ ಅಂತ ಹೇಳಿದ್ದೆ ತಾನೆ. ಎದುರ್ಕೋಬೇಕು. ಅದು ಭಯ ಇರಬಾರ್ದು, ಭಕ್ತಿ ಇರ್ಬೇಕು ಅಷ್ಟೇನ. ಗೌರವ ಇರಬೇಕು. ತಂದೆ ತಾಯಿಗೆ ಕೊಡುವಂಥ ಗೌರವ ಅವ್ರಿಗೆ ಕೊಡ್ಬೇಕು. ಹೆಂಡತಿ ಕೊಡುವಂಥ ಬೆಲೆ, ತೂಕ, ಪ್ರೀತಿ, ವಿಶ್ವಾಸನ ಅವಳಿಗೆ ಕೊಡ್ಬೇಕು. ಇದು ಎಲ್ಲೂ ವೈಲೇಷನ್ ಆಗಕ್ಕೆ ಹೋಗ್ಬಾರ್ದು ಕಳ್ಳ ದೇವರಾಜ. ನೀನು ಕುಡಿಯಬ್ಬ, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡದ. ಗೌಡ್ರೆ ಬರೀ ಗೌಡ್ರೆ, ಒಂದು ನಿಮಿಷ. ಏನು ಪುಟ್ರಂಗಜ್ಜಿ, ಯಾಕ ಗಾಬರಿ ಆಗಿ ಬರ್ತಿದ್ಯಾ? ಏನಾಯ್ತು? ಎಲೆ ನೋಡ್ರಿ ಗೌಡ್ರೆ, ಈ ನನ್ನ ಮಗ ಸೀನಪ್ಪ ನಮ್ಮ ಸುಶೀಲಮ್ಮನೂ ಮಂಜುನೂ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ ಅಂತಾನ ಸಿರಾಕ್ ಹೋದ. ಈಟೊತ್ತಾದ್ರೂ ಅಲ್ಲೇನ 4:15 ಆಗ್ತಾ ಬಂದೈತೆ. ಈಟೊತ್ತಾದ್ರೂ ಬರ್ದಂಗೆ ಎತ್ತೋಗಿದ್ದನು. ಮನೆಗೆ ಫೋನ್ ಮಾಡೋಣ ಅಂತಂದ್ರೆ ಮನೆಗಿದ್ದಿದ್ದು ಫೋನ್ನ ಅವ ಅಮ್ಮಣಿ ತಗೊಂಡೋಗ್ಯವಳೆ. ನಮ್ಮ ಸುಶೀಲಮ್ಮ ತುಮಕೂರ್ಗೋಯವಳೆ. ಅವರ ಅಣ್ಣಯ್ಯರ ಮನೆಗೆ ತಗೊಂಡೋಗ್ಯವಳು ಫೋನು ಗೀನು ಮಾಡ್ಕೊಂಬಕ್ಕಿ. ಇವನು ಎತ್ತೋಗಿದ್ದನು ಏನು ಅಂಬೋದು ನಮಗೆ ಗೊತ್ತಾಗ್ತಿಲ್ಲ ಗೌಡ್ರೆ. ಅದಕ್ಕೆ ನಿಮ್ಗೇನ ಫೋನ್ ಗಿನ್ ಮಾಡಿದ್ನೆ, ಇಲ್ಲ ನೀವಂತಲಿ ಫೋನ್ ಮಾಡಿ ಕೇಳ್ತೀರಿ ಎಲ್ಲ ಇದ್ದಾನೆ ಅಂತಾನೆ. ಬಿಡು ಪುಟ್ರಂಗಜ್ಜಿ, ಅವನೇನು ಬತ್ತಾನೆ, ಅವನು ಪ್ರಳಯ ಅಂತಕ. ಅವನಿಗೇನು ಹಾಕೈತಿ? ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಅಂತಕ್ಕೆ ಹೋಗಿ ಸುಮ್ಮನೆ ಆರಾಮಾಗೆ ಅವ್ನು ನುಡಿಕೆಮ್ಮ ಈಜಲ್ಲ ಯಾಕೆ ಹಾಕ್ ನೀನು. ಅವ್ನು ಯೋಟೊತ್ತಿಗೆ ಬರ್ತಾನೆ ಎಂಬುದು ನಿನಗೆ ಗೊತ್ತಲ್ಲ. ಆದ್ರೂ ಯಾಕನೋ ಅದೆಲ್ಲ ಒಯ್ಕೊಡೋದಂಗೆ ಆಗೋದು. ನೋಣ ಬಂದು ಬಾಯಿಗೆ ಬಡ್ದಂಗೆ ಆತ ಯಾಕನ. ಕಣ್ಣು ಒಯ್ಕೊಳುವ ಕಣ್ಣು ಆರಿಸ್ತೈತಿ ಯಾಕನ. ಅದಕ್ಕೆ ಒಂಥರ ದಿಗ್ಲಾದಂಗೆ ಆತು. ನಿಮಗೆ ಫೋನ್ ಒಂದ್ಸರಿ ಫೋನ್ ಮಾಡುವಾಗ ಫೋನ್ ಮಾಡ್ಸೋಣ ಅಂತ ಬಂದು ಮಾಡ್ರಿ ಗೌಡ್ರೆ, ಎಲ್ಲ ಇದಂಗೆ ಕೇಳ್ರಿ. ಹಲೋ ಕೇಳಿಸ್ತಿಲ್ವಲ್ಲ ಸೀನಾ? ಹೇಳ್ರಿ ಗೌಡ್ರೆ, ಏನು ಸಮಾಚಾರ? ಫೋನ್ ಮಾಡಿದ್ದು. ಎಲ್ಲಿದ್ದೀರಾ? ಅಯ್ಯ ನಿನ್ನ ಹೆಣ್ತಿನೂ ಮಗನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂತ ಹೋದನು. ಎತ್ತೋ ಈಜೋ ನಿಮ್ಮ ಅಮ್ಮ ಇಲ್ಲಿ ಹುಡಿಕೆಮ್ಮ ಎತ್ ಮಂತಕ್ಕೆ. ನಮ್ಮ ಸೀನಾ ಬರಲಿಲ್ಲ, ಮಗ ಬರಲಿಲ್ಲ ಅಂತಾನ. ಎಲ್ಲಿದ್ದಾರ ನೀನು? ಗೌಡ್ರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೊಂದು ಸಣ್ಣ ಮಟ್ಟದ ಸಿಟ್ಟಿಂಗ್ ಹಾಕಿದ್ದೀವಿ. ಬರ್ತೀನಿ ಗೌಡ್ರೆ. ನಮ್ಮ ಅಮ್ಮಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಅವು ಯಾರೋ ತಾಲೂಕು ಆಫೀಸಿಂದ ಏನೋ ಕೆಲಸ ಇತ್ತಂತೆ, ಯಾರೋ ಜೊತೆಗಾರು ಬೈದ್ರಂತೆ, ಅವ್ರ ಜೊತೆಗೆ ಹೋದ್ನಂತೆ ಅಂತ ಒಂದು ಹೇಳ್ಬಿಡ್ರಿ. ಇಲ್ಲಿ ಅವ್ರ ತೋಟದಾಗೆ ಎಣ್ಣೆ ಹಾಕ್ಯಂತ ಇದ್ದೀವಿ. ನಾನು ದೇವರಾಜನೂ ಶಿವಾಜನೂ. ಬರಂಗಿದ್ರೆ ನೀವು ಬಂದು ಬಿಡ್ರಿ. ನಮ್ಮ ಅಮ್ಮಗೆ ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಿ ಎಣ್ಣೆ ಹಾಕ್ಯಂತಿರೋದು. ಲೇ ಅಯ್ಯ ನಿಮ್ಮ ಅಮ್ಮ ಇಲ್ಲೇ ಕಾಯ್ಕೊಂಡು ಕುಂತೈತೆ, ನೀನು ಅಲ್ಲೂ ಇಲ್ಲೂ ಅಡ್ಡಾಡ್ಕೊಂಡು ನಿಂತಿದ್ಯಾ. ರಪ್ಪಂ ಬಾರ್ಲಾ?
ಅದು ಗೌಡ್ರೆ ಬರ್ತೀನಿ, ಇನ್ನೊಂದು ಅರ್ಧ ಗಂಟೆ ಊರಾಗಿರ್ತೀನಿ ನಮ್ಮಮ್ಮಗೆ ಹೇಳಿ. ಬತ್ತಾನಂತ ಹೇಳಿ ಪುಟ್ರಂಗಜ್ಜಿ. ಅವ್ ಯಾರನ ಸಿರಾದಾಗೆ ಅದೇನು ಪಂಚಾಯತಿನ ತಾಲೂಕ್ ಆಫೀಸಿಂದಾಗ ಯಾರೋ ಜೊತ್ಗಾರರು ಬೈದ್ರಂತೆ, ಅವ್ರನ್ನ ಮಾತಾಡಿಸ್ಕೊಂಬತ್ತೀನಿ ಅಂತ ಹೋಯವ್ನೆ. ಬತ್ತಾನಂತ ಹೇಳು. ಇವನು ಅಡ್ನಾಡಿ ನನ್ನ ಮಗ ಬೈಗಾದಂಗಾದಂಗೆ ಯಾರು ಸಿಗ್ತಾರೋ ಅವ್ರ ಜೊತೆಗೆ ಹೋಗ್ತಾನೆ. ಅದಕ್ಕೆ ಒಂದು ಒಟ್ಟು ಭಯವಾದಂಗಾತು ಬಂದೆ. ಸರಿ ಹೋಗ್ತೀನಿ ಗೌಡ್ರಿ ಆತ್ ನಾನು ಅದಕ್ಕೆ ಫೋನ್ ಮಾಡ್ಸೋಣ ಅಂತ ಬಂದೆ ಹೇಳ್ರಿ.